ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದರ್ ಎಟಿಎಂ ದರೋಡೆ ಕೇಸ್ ಗಾಯಾಳು ಬಗ್ಗೆ ಪರಿಹಾರದ ಮಾತುಗಳು ವ್ಯಕ್ತವಾಗಿತ್ತು. ಆದರೆ ಅವ್ರ ಕುಟುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿತ್ತು, ಆರ್ಥಿಕವಾಗಿ ಸಂಕಷ್ಟದಲ್ಲಿತ್ತು. ಅದರ ಜೊತೆಯಲ್ಲಿ ದೈಹಿಕವಾಗಿಯೂ ಕೂಡ ಅವರಿಗೆ ಡ್ಯಾಮೇಜ್ ಆಗಿದ್ದರಿಂದ ತಕ್ಷಣಕ್ಕೆ ಕೆಲಸಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ನೌಕರಿ ಭರವಸೆ ಕೊಟ್ಟು ನಿಮಗೆ ಪರಿಹಾರ ಕೊಡ್ತೀವಿ ಅಂತೆಲ್ಲ ಸರ್ಕಾರದ ಕಡೆಯಿಂದ ಅವರು ನೋಡಕ್ಕೆ ಹೋದವರೆಲ್ಲ ಪ್ರಾಮಿಸ್ ಅನ್ನ ಮಾಡಿ ಬಂದಿದ್ರು. ಆದರೆ ಅದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಭರವಸೆ. ಈ ಬಗ್ಗೆ ನ್ಯೂಸ್ 18 ಅಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ, ಮತ್ತೆ ಫಾಲೋ ಅಪ್ ಕೂಡ ಮಾಡಿದ್ವಿ. ಇದೀಗ ಇಂಪ್ಯಾಕ್ಟ್ ಆಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಶಿವಕುಮಾರ್ಗೆ ಕೆಲಸ ಸಿಕ್ಕಿದೆ. ಹೊನ್ನಿಕೇರಿ ಸಿದ್ದೇಶ್ವರ ದೇಗುಲದಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ನೇಮಕಗೊಳಿಸಿ ಮೇ 31ರಂದು ಆದೇಶವನ್ನ ಹೊರಡಿಸಲಾಗಿದೆ. ಇದೇ ವರ್ಷ ಜನವರಿ 16ನೇ ತಾರೀಕು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಒಂದು ಘಟನೆಯಾಗಿತ್ತು. ಎಟಿಎಂ ಬಳಿ ದಾಳಿ ಮಾಡಿ ಸಿಬ್ಬಂದಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಆಗ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ಶಿವಕುಮಾರ್ಗೆ ಗುಂಡೇಟು ಬಿದ್ದಿತ್ತು. ಹೈದರಾಬಾದ್ನಲ್ಲಿ ಚಿಕಿತ್ಸೆ ಎಲ್ಲ ಪಡ್ಕೊಂಡು ಪಾಪ ಬಂದಿದ್ರು. ಇದೀಗ ಶಿವಕುಮಾರ್ಗೆ ಒಂದು ಕೆಲಸವನ್ನ ನೀಡಲಾಗಿದೆ. ಉದ್ಯೋಗವನ್ನ ಕಲ್ಪಿಸಿದ್ದಕ್ಕೆ ಶಿವಕುಮಾರ್ ಕುಟುಂಬಸ್ಥರು ನ್ಯೂಸ್ 18 ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಕುಟುಂಬಸ್ಥರು ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ಜನವರಿ 16ರಂದು ನಡೆದ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ನಡೆದು ಇವತ್ತಿಗೆ ಬರೋಬ್ಬರಿ 152 ದಿನಗಳು ಕಳೆದಿವೆ. ಈ 152 ದಿನಗಳ ಕಳೆದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಕುಟುಂಬಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಡೇ 1 ಇಂದ ಶಿವಕುಮಾರ್ ಗುನ್ನಳ್ಳಿ ಮತ್ತು ಆತನ ಕುಟುಂಬಸ್ಥರು ಉದ್ಯೋಗ ಮತ್ತು ಆರ್ಥಿಕ ಪರಿಹಾರವನ್ನ ನೀಡಬೇಕು ಅಂತ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಬರ್ತಾ ಇದ್ರು. ಮತ್ತೆ ಆ ಗಾಯಾಳುವಿನ ಕುಟುಂಬದ ಒಂದು ಬೇಡಿಕೆಗೆ ನ್ಯೂಸ್ 18 ಕೂಡ ಧ್ವನಿಯಾಗಿತ್ತು. ಈಗ ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ಶಿವಕುಮಾರ್ ಗುನ್ನಳ್ಳಿ ಅವರ ಬೇಡಿಕೆಯನ್ನ ಜಿಲ್ಲಾಡಳಿತ ಈಡೇರಿಸಿದ್ದು ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಶಿವಕುಮಾರ್ ಗುನ್ನಳ್ಳಿ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾನೆ ಈ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ಈಗ ಜಿಲ್ಲಾಡಳಿತ ನಿಮ್ಮ ಬೇಡಿಕೆಯನ್ನ ಕೊನೆಗೂ 5 ತಿಂಗಳ ಬಳಿಕ ಈಡೇರಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ತುಂಬ ಸಂತೋಷ ಅಂತ ಹೇಳ್ಬೋದು. ಜಿಲ್ಲಾಡಳಿತಾಧಿಕಾರಿಗಳು ನಂಗೆ DC ಅವರು ನನಗೆ, ಆಮೇಲೆ ಉಸ್ತುವಾರಿ ಸಚಿವರು ನನಗೆ ಕೆಲಸ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ. ತುಂಬ ಕಂಪ್ಯೂಟರ್ ಆಪ್ರೇಟರ್ ಹೊನ್ನಿಕೇರಿ ಸಿದ್ದೇಶ್ವರ ಮಂದಿರದಲ್ಲಿ ಕೊಟ್ಟಿದ್ದಾರೆ. ತುಂಬ ಸಿಹಿ ಸುದ್ದಿ ಅಂತ ನಾನು ಹೇಳ್ಬೋದು. ಧನ್ಯವಾದಗಳು. ನನಗೆ ಅಲ್ಲಿಗೆ ಔಟ್ ಲೊಕೇಶನ್ ಇದೆ, ಅದು ಹೋಗೋದಲ್ಲಿ ತುಂಬ ತ್ರಾಸ ಆಗೋದು. ನಂಗೆ ಗುಂಡೇಟು ಹತ್ತಿದೆಯಲ್ಲ, ಇನ್ನೂ ನಂಗೆ ಹೆಲ್ತ್ ಇಶ್ಯೂ ಅದ. ಇನ್ನು ವೈದ್ಯರು ಕೂಡ ನಂಗೆ 2 ತಿಂಗಳು ರೆಸ್ಟ್ ಮಾಡಂತ ಹೇಳಿದ್ದಾರೆ. ಅದೇ ಕಂಪ್ಯೂಟರ್ ಆಪ್ರೇಟರ್ ನನಗೆ ಇಲ್ಲಿ CMS ಕಚೇರಿಯಲ್ಲಿ ಕೊಟ್ಟರೆ, CMC ಕಚೇರಿಯಲ್ಲಿ ನನಗೆ ಕೆಲಸ ಕೊಟ್ಟಿದ್ರೆ ನಂಗೆ ತುಂಬ ಇನ್ನೂ ಕೂಡ ನನಗೆ ಸಂತೋಷ ಅಂತ ಹೇಳಬಹುದು. ನನಗೆ ಇಲ್ಲೇ ಲೋಕಲ್ ಇಲ್ಲೇ CMC ಆಫೀಸ್ನಲ್ಲಿ ನನಗೆ ಕೆಲಸ ಕೊಡಿ ಅಂತ ನಾನು ಮೇಡಮ್ ಅವ್ರಿಗೆ ಭೇಟಿಯಾಗಿ ಮನವಿ ಮಾಡ್ಕೊಂಡಿದ್ದೀನಿ. ನನಗೆ ಯಾಕಂದರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. 1 ವರ್ಷ ತನಕ ನಾನು ಇನ್ನೂ ಗಾಡಿ ಅದನ್ನು ಇನ್ನೂ ನಡೆಸೋಂಗಿಲ್ಲ. ಹಾಗಾಗಿ ನಾ ಇಲ್ಲೇ ಅದೇ ಹುದ್ದೆ ಇಲ್ಲಿ CMC ಆಫೀಸಲ್ಲಿ ನಂಗೆ ನಗರಸಭೆಯಲ್ಲಿ ಕೊಡಬೇಕೆಂದು ನಾ ಮನವಿ ಮಾಡ್ಕೊಂಡಿದ್ದೇನೆ. ಸರ್, ಈಗ ನಿಮ್ಮ ಬೇಡಿಕೆಯನ್ನು 2 ಬೇಡಿಕೆಯಲ್ಲಿ, ಒಂದು ಪರಿಹಾರ ಮತ್ತು ಇನ್ನೊಂದು ಉದ್ಯೋಗದ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಏನನ್ಸುತ್ತೆ? ಫಸ್ಟ್ ಡೇ ಇಂದ ನಾವು ನ್ಯೂಸ್ 18 ತುಂಬ ನಾವು ಇಡೀ ಕುಟುಂಬ ವರ್ಗದವರೇ ನಾವು ಚಿರಋಣಿ ಆಗಿದ್ದೀವಿ. ಯಾಕಂತಂದರೆ ಮೊದಲನೇ ದಿನದಿಂದ ಇನ್ನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚಾರ್ಜ್ ಬರದೇ ಇದ್ದಾಗ ನಮ್ಗೆ ಧ್ವನಿಯಾಗಿ ನಿಂತಿದೆ ನ್ಯೂಸ್ 18. ಹೈದರಾಬಾದ್ ಹಾಸ್ಪಿಟಲ್ ನಾನು ಕರ್ಕೊಂಡು ಹೋಗಿದ್ದೆ ಆ್ಯಂಬುಲೆನ್ಸಲ್ಲಿ. ಅಲ್ಲಿ ದುಡ್ಡು ಕಟ್ತಾ ಇರಲಿಲ್ಲ, ಸೊ ಮಿನಾಮೇಷನ್ ಅನ್ನಿಸ್ತಾ ಇದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ನ್ಯೂಸ್ 18 ನಮ್ಗೆ ಭಾಳ ಸಹಾಯ ಮಾಡ್ತಾ ಬಂದಿದೆ. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಜಾಬ್ ಇಷ್ಟು ಬೇಗ ಬರಬೇಕಾದ್ರೆ ಅದು ಕಾರಣವೂ ನ್ಯೂಸ್ 18 ಅವರೇ. ಅದಕ್ಕೆ ನಾನು ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಇದಿಷ್ಟು ಶಿವಕುಮಾರ್ ಗುನ್ನಳ್ಳಿ ಅವರ ಕುಟುಂಬಸ್ಥರ ಮಾತಾಗಿರ್ತಕ್ಕಂಥದ್ದು. ಅಂದು ಒಂದು ಕಡೆ ಈಗಾಗಲೇ ಏನು ಜಿಲ್ಲಾಡಳಿತ ಒಂದು ಬೇಡಿಕೆಯನ್ನು ಈಡೇರಿಸಿರ್ತಾ ಇದೆ, ಅದೇ ರೀತಿ ಆರ್ಥಿಕ ಸಹಾಯವನ್ನು ಮಾಡಿ ಮತ್ತು ದರೋಡೆ ಪ್ರಕರಣದ ಆರೋಪಿಗಳು ಏನಿದ್ದಾರೆ ಆ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗ ಶಿವಕುಮಾರ್ ಗುನ್ನಳ್ಳಿ ಅವರ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಈ ಘಟನೆಯನ್ನು ಒಮ್ಮೆ ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಈ ವರ್ಷದ ಆರಂಭದಲ್ಲೇ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಘಟನೆ ನಡೆದಿದ್ದು ಜನವರಿ 16ನೇ ತಾರೀಕು ಹಾಡ ಹಗಲೇ, ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 10:15 ಜನನಿಬಿಡ ಪ್ರದೇಶದಲ್ಲೇ, ಸಿಟಿಯ ಮಧ್ಯಭಾಗದಲ್ಲೇ ಇರುವಂತ ATMಗೆ ಬರ್ತಾರೆ ದರೋಡೆಕೋರರು. ಬೈಕ್ನಲ್ಲಿ 2 ಬರ್ತಾರೆ, ಬ್ಯಾಗ್ ಅನ್ನ ತಂದಿರ್ತಾರೆ. ಇನ್ನೇನು ಹಣವನ್ನ ತುಂಬಬೇಕು. ಅಷ್ಟೊತ್ತಿಗೆ 80 ಲಕ್ಷಕ್ಕೂ ಅಧಿಕ ಮೊತ್ತದ ಹಣವನ್ನ
ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಂಥ ಶಿವಕುಮಾರಿಗೆ ಗುಂಡೇಟನ್ನು ಹಾಕ್ತಾರೆ, ಮತ್ತೊಬ್ಬ ವ್ಯಕ್ತಿಗೂ ಕೂಡ ಗುಂಡೇಟನ್ನು ಹೊಡೆದಿರ್ತಾರೆ. ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ. ಶಿವಕುಮಾರ್ಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿರುತ್ತೆ. ಅವರನ್ನು ಹೈದರಾಬಾದ್ಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಲಾಗುತ್ತೆ. ಅಂದರೆ ಇವತ್ತಿಗೆ ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದು 5 ತಿಂಗಳಾಗಿದೆ. ಒಂದು ಕಡೆ ಗಾಯಾಳುಗಳ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗಲೂ ಕೂಡ ಅವರು ದೈಹಿಕವಾಗಿ ಚೇತರಿಸ್ಕೊಂಡಿಲ್ಲ. ಒಂದು ಕೆಲಸ ಅಂತ ಸದ್ಯಕ್ಕೆ ಸಿಕ್ಕಿದೆ, ಒಂದು ಸ್ವಲ್ಪ ಆಸರೆ ಥರ ಈಗ ಮೂಡಿದೆ, ಅವರಿಗೆ ಒಂದು ಭರವಸೆ ಸಿಕ್ಕಂಗಾಗಿದೆ. ಬಟ್ ಈ ಘಟನೆ ನಡೆದು 5 ತಿಂಗಳಾದರೂ ಕೂಡ 80 ಲಕ್ಷ ಅದಕ್ಕೂ ಅಧಿಕ ಹಣವನ್ನ ಈ ರೀತಿ ದರೋಡೆ ಮಾಡಿರುವಂಥ ದರೋಡೆಕೋರರು, ಕಳ್ಳರು ಇನ್ನೂ ಕೂಡ ಸಿಕ್ ಬಂದಿಲ್ಲ. ಒಂದಿಷ್ಟು ಕುರುಹುಗಳು ಅಲ್ಲಲ್ಲಿ ಸಿಕ್ತು, CCTV ಫುಟೇಜ್ ಸಿಕ್ತು ಅಂತೆಲ್ಲ ಅವಾಗ ಚರ್ಚೆಗಳಾಗ್ತಾ ಇತ್ತು. ಸೊ ರಿಕವರಿ ಇನ್ನೇನು ಆಗೇ ಬಿಡುತ್ತೆ ಅಂತಾನು ಕೂಡ ಮಾಹಿತಿಗಳು ಸಿಗ್ತಾ ಇತ್ತು. ಅಂದರೆ ಅಷ್ಟು ಕಾರ್ಯಪ್ರವೃತ್ತರಾಗಿದ್ರು ಆರಂಭದಲ್ಲಿ ಪೊಲೀಸರು. ಆದರೆ ಬರ್ಬರ್ತಾ ಪೊಲೀಸರು ಕೂಡ ಈ ಕೇಸನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದ್ರ? ಯಾವುದೇ ಸುಳಿವುಗಳು ಪೊಲೀಸರಿಗೆ ಸಿಗ್ತಾ ಇಲ್ವಾ? ಅಫ್ಕೋರ್ಸ್ ಪೊಲೀಸರು ಮನ್ಸು ಮಾಡಿದ್ರೆ ಇಂಥ ಪ್ರಕರಣವನ್ನ ಕ್ಷಣ ಮಾತ್ರದಲ್ಲಿ ಭೇದಿಸಬಹುದು. ಆದರೆ ಈ ಕೇಸಲ್ಲಿ ಯಾಕೆ 5 ತಿಂಗಳಾದರೂ ಇನ್ನೂ ನಿರ್ಲಕ್ಷ್ಯ ಅನ್ನೋದು ಈಗಿರುವಂಥ ಪ್ರಶ್ನೆ.